ರಥಸಪ್ತಮಿ ಹಿನ್ನೆಲೆಯಲ್ಲಿ ನಾಡಿನ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಸೂರ್ಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಇವತ್ತಿನಿಂದ ಸೂರ್ಯ ತನ್ನ ಪಥವನ್ನ ಆರಂಭಿಸುವ ಹಿನ್ನೆಲೆಯಲ್ಲಿ ರಥಸಪ್ತಮಿಯನ್ನ ಆಚರಿಸಲಾಗುತ್ತೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಮುಂಜಾನೆಯಿಂದ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಸೂರ್ಯಮಂಡಲದ ಮೆರವಣಿಗೆ ಹಾಗೆ ಚಂದ್ರಮಂಡಲದ ಮೆರವಣಿಗೆಯನ್ನ ನಡೆಸಲಾಯಿತು. ವಿಷ್ಣುವಿನ ಜೊತೆ ಸೂರ್ಯನ ದರ್ಶನ ಮಾಡಿದ್ರೆ ಉತ್ತಮ ಆರೋಗ್ಯ ಲಭಿಸುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇವತ್ತು ರಥಸಪ್ತಮಿಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ವಿಷ್ಣು ದೇವರನ್ನ ಆರಾಧಿಸುವಂತಹ ದೇವಸ್ಥಾನಗಳಲ್ಲಿ ಇನ್ನೂ ವಿಶೇಷವಾದಂತಹ ಪೂಜೆಯನ್ನ ಇವತ್ತು ಮಾಡಲಾಗುತ್ತೆ. ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಗುತ್ತೆ. ಅದರಂತೆ ಮಂಡ್ಯದ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆನೆ ಒಂದು ರಥೋತ್ಸವ ನಡೀತು. ಅದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಶ್ರೀರಂಗನಾಥನ ಉತ್ಸವ ಮೂರ್ತಿಯ ಹಿಂಭಾಗದಲ್ಲಿ ಒಂದು ಚಕ್ರದ ಮಾದರಿಯಲ್ಲಿ ತಿರುಗುವಂತಹ ರೀತಿಯಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಇವತ್ತು ಪ್ರಧಾನ ಅರ್ಚಕರು ಆಗ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು 4 ಗಂಟೆಗೆ ಮತ್ತೊಂದು ಮಹಾರಥೋತ್ಸವ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ರು. ಇನ್ನು ಇವತ್ತು ರಥಸಪ್ತಮಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೂರ್ಯ ದೇವನ ಆರಾಧನೆ ಎಲ್ಲೆಲ್ಲೂ ಕೂಡ ನಡೀತಾ ಇದೆ. ಸೂರ್ಯ ದೇವನ ಆರಾಧನೆಯನ್ನ ಇವತ್ತು ಮಾಡಿದ್ರೆ ಅಥವಾ ಭಾಸ್ಕರನ ಆರಾಧನೆಯನ್ನ ಇವತ್ತು ಮಾಡಿದ್ರೆ ಉತ್ತಮವಾದಂತಹ ಆರೋಗ್ಯ ಲಭಿಸುತ್ತೆ. ಯಾವುದೇ ರೀತಿಯಾದಂತಹ ಕಾಯಿಲೆಗಳು ನಮ್ಮನ್ನ ಕಾಡೋದಿಲ್ಲ. ಅದರ ಜೊತೆಗೆ ಪಾಪಗಳು ನಿವಾರಣೆಯಾಗುತ್ತೆ ಅನ್ನುವಂತಹ ನಂಬಿಕೆ ಜನರಲ್ಲಿರುವಂತಹದ್ದು. ಹೀಗಾಗಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಅದರಲ್ಲೂ ಒಂದು 6:30ರಿಂದ 8:30 ಅಥವಾ 9 ಗಂಟೆ ಸಂದರ್ಭ ಸೂರ್ಯ ಉದಯಿಸುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ನಾವೀಗ ಗಮನಿಸ್ತಾ ಇರುವಂಥದ್ದು ಮಂಡ್ಯದ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆಯೇ ಕಂಡು
ಬಂದಂತಹ ಒಂದಷ್ಟು ಆಚರಣೆ. ಅದರ ಜೊತೆಗೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಆಚರಣೆಯನ್ನು ಇವತ್ತು ಮಾಡಲಾಗ್ತಾ ಇದೆ. ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮೀಗ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಉತ್ಸವ ಮೂರ್ತಿಯ ಹಿಂಭಾಗದಲ್ಲಿ ಒಂದು ಚಕ್ರದ ಮಾದರಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಅರ್ಚಕರು ಕೂಡ ಹೇಳ್ತಾ ಇದ್ರು 4 ಗಂಟೆಗೆ ಪ್ರಧಾನ ಅಂದ್ರೆ ಮಹಾರಥೋತ್ಸವ ನಡೆಯುತ್ತೆ ಅನ್ನುವಂತಹ ವಿಚಾರವಾಗಿ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೆಯೋಕ್ಕಿದೆ ಇನ್ನು ರಾಮ್? ಮಲ್ತೇಶ್, ಇವತ್ತು ರಥಸಪ್ತಮಿ ಹಿನ್ನೆಲೆಯಲ್ಲಿ ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಬೆಳಗಿನಿಂದಲೂ ಸಹ ನಡೆಸಲಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಬೆಳಗಿನಿಂದಲೂ ಸಹ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಅಷ್ಟೇ ಅಲ್ಲ, ಸೂರ್ಯನ ರಥೋತ್ಸವವನ್ನು ಸಹ ನಡೆಸಲಾಯಿತು. ಬೆಳಿಗ್ಗೆ 4 ಗಂಟೆಯಿಂದಲೂ ಸಹ ಅಭಿಷೇಕ ಸೇರಿದಂತೆ ಸಾಕಷ್ಟು ಪೂಜೆಗಳನ್ನು ನೆರವೇರಿಸಲಾಯಿತು. ಪ್ರಮುಖವಾಗಿ ಇವತ್ತು ಸೂರ್ಯ ತನ್ನ ಪಥವನ್ನ ಆರಂಭಿಸುವ ದಿನವಾಗಿರೋದ್ರಿಂದ ವಿಷ್ಣುವಿನ ಜೊತೆಗಿರುವಂತಹ ಸೂರ್ಯನನ್ನ ದರ್ಶನವನ್ನ ಪಡೆದ್ರೆ ಆರೋಗ್ಯ ವೃದ್ಧಿ ಆಗ್ತದೆ ಅಂತೇಳಿ ಭಕ್ತರಲ್ಲಿ ನಂಬಿಕೆ ಇದೆ. ಹೀಗಾಗಿ ಬೆಳಗಿನಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭಕ್ತರು ಭೇಟಿ ನೀಡಿ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಸೂರ್ಯನ ರಥೋತ್ಸವದ ಒಂದು ಕಾರ್ಯಕ್ರಮ ಇತ್ತು. ಶ್ರೀರಂಗಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸೂರ್ಯನ ರಥೋತ್ಸವವನ್ನು ನಡೆಸಲಾಯಿತು. ರಸ್ತೆ ಬದಿಗಳಲ್ಲಿ ನಿಂತಹ ಜನರು ಸೂರ್ಯನ ಒಂದು ದರ್ಶನವನ್ನ ಪಡೆದು ಪುನೀತರಾದ್ರು ಅಂತ ಹೇಳ್ಬೋದು. ಇನ್ನೂ ಸಹ ಪೂಜಾ ಕೈಂಕರ್ಯಗಳು ಮುಂದುವರೆದಿದೆ. ಈಗಾಗಲೇ ನೀವು ಹೇಳಿದಂತೆ 1 ಗಂಟೆ ಸುಮಾರಿಗೆ ಪ್ರಧಾನ ರಥೋತ್ಸವ ನಡೆಯುತ್ತೆ. ಅಲ್ಲಿಯವರೆಗೂ ಸಹ ಜನರು ಇಲ್ಲಿ ಬಂದು ದರ್ಶನವನ್ನ ಪಡೆಯುವಂತಹ ಕೆಲಸವಾಗ್ತದೆ. ರಥೋತ್ಸವದಲ್ಲಿ ಭಾಗವಹಿಸಿ ಸೂರ್ಯನ ದರ್ಶನವನ್ನು ಪಡೆದು ನಂಬಿಸಿದ್ರೆ ಆರೋಗ್ಯ ವೃದ್ಧಿ ಆಗ್ತದೆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಅಂತೇಳಿ ಅರ್ಚಕರು ಸಹ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ರಥಸಪ್ತಮಿಯ ಹಿನ್ನೆಲೆಯಲ್ಲಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಈಗಲೂ ಸಹ ನೆರವೇರ್ತಾ ಇದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ರಾಮ್.